ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ ಮಾಡೋದು ಹೆಂಗೆ ಅಂತ ನೋಡೋಣ. ರೈಸ್ ಮಾಡಲಿಕ್ಕೆ ಬೇಕಾಗುವಂಥ ಐಟಮ್ಸ್ ಏನಂದರೆ ಈರುಳ್ಳಿ, ಹಸಿಮೆಣಸು, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಮೊಗ್ಗು, ಕಾಳುಮೆಣಸು, ಪುದೀನ, ಒಣದ್ರಾಕ್ಷಿ, ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಹಾಕ್ಕೊಳ್ಬೋದು, ಅಕ್ಕಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾನು ಜಜ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೋಬೋದು. ನಂತರ ನಾನು ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರಲ್ಲಿ ತುಪ್ಪ ಹಾಕೋಣ. ತುಪ್ಪ ಸ್ವಲ್ಪ ಕಾದ ತಕ್ಷಣ ಫಸ್ಟು ಏಲಕ್ಕಿನ ಹಾಕೋಣ. ಅದು ಏಲಕ್ಕಿ ಸ್ವಲ್ಪ ಉಬ್ಬಿ ಬರುತ್ತೆ, ಗೊತ್ತಾಗುತ್ತೆ. ತಕ್ಷಣ ಮಸಾಲೆ ಪದಾರ್ಥ ಇದೆಯಲ್ಲ, ಚಕ್ಕೆ, ಲವಂಗ, ಮೊಗ್ಗು, ಅದನ್ನೆಲ್ಲ ಮೆಣಸು, ನೆಕ್ಸ್ಟು ಹಸಿಮೆಣಸು, ಹಾಗೆ ಶುಂಠಿ ಬೆಳ್ಳುಳ್ಳಿ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಒಣದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಅದಾದ ನಂತರ ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಅದಾದ ನಂತರ ನಾನು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನೀವು ಅಕ್ಕಿಗೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ ಹಾಕ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪುದೀನನ ಹಾಕಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮರ್ಚ್ತಾ ಇದ್ದೀನಿ. ಮರ್ಚಿಬಿಟ್ಟು ನಾನು ಕುಕ್ಕರ್ನ ಮುಚ್ಚಿಬಿಟ್ಟು 3 ವಿಷಲ್ ಆಗೋ ತನಕ ವೆಯ್ಟ್ ಮಾಡ್ತೀನಿ. 3 ವಿಷಲ್ ಆದಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ನೀವು ಆರೋಕ್ಕೆ ಬಿಡಿ. ಅದು ಆರಿದ್ಮೇಲೆ ನೀವು ಕುಕ್ಕರ್ ಮುಚ್ಚಳದ ಹಾಕ್ಕೊಂಡು ಸರ್ವ್ ಮಾಡಿ. ಇದ್ರ ಜೊತೆ ಮಜ್ಜಿಗೆ ಗೊಜ್ಜು ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ತುಂಬ ಬೇಗ ಮಾಡ್ಕೋಬೋದು. ನೀವೇನಾದರೂ ಅರ್ಜೆಂಟಲ್ಲಿರುವಾಗೆಲ್ಲ ತುಂಬ ಬೇಗ ಆಗಿಬಿಡತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ.